ವೈಷ್ಣವ ತಂತ್ರಾಗಮಗಳು ಕೊಟ್ಟಂತಹ ಕಲೆಗಳು 100 ಕಲೆಗಳು ಅಜಾದಿ ಶಿಂಶುಮಾರ ಅಂತ. ಯಾವುದೆಲ್ಲ ಅದು? ಏಕಪಂಚಾಶತ್ ವರ್ಣಾನಾಂ ಚತುರ್ವಿಂಶತಿ ಮೂರ್ತದಃ ಆತ್ಮಾದ್ಯ ವಾಸುದೇವಾದ್ಯ ವಿಶ್ವಾದ್ಯ ಮತ್ಸ್ಯಕಚ್ಛಪೌ ಕೋಲೋ ನೃಸಿಂಹ ಸವಟುಃ ಜಾಮದಗ್ನ್ಯ ರಘೂದ್ವಹೌ ವಾಸಿಷ್ಠ ಯಾದವೌ ಕೃಷ್ಣ ವಾತ್ರೇಯೋ ಬುದ್ಧಕಲ್ಕಿನೌ ಶಿಂಶುಮಾರಶ್ಚೇತಿ ಶತಂ ಕಲಾಃ ಕಲಶನಾಮಕಾಃ. ಏನು? ಏಕಪಂಚಾಶತ್ ವರ್ಣಾನಾಂ 51 ಅಕ್ಷರಗಳ 51 ಮೂರ್ತಿಗಳು. ಆಮೇಲೆ ಚತುರ್ವಿಂಶತಿ ಮೂರ್ತದಃ ಕೇಶವ ನಾರಾಯಣ ಮಾಧವ ಇತ್ಯಾದಿ 24 ಮೂರ್ತಿಗಳು. ಆತ್ಮಾದ್ಯ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ. ವಾಸುದೇವಾದ್ಯ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ವಿಶ್ವಾದ್ಯ ವಿಶ್ವ, ತೈಜಸ, ಪ್ರಾಜ್ಞ, ತುರೀಯ. ಅಲ್ಲಿಗೆ 87 ಆಯ್ತು. ಆಮೇಲೆ ಮತ್ಸ್ಯಕಚ್ಛಪೌ ಕೋಲೋ ನೃಸಿಂಹ ಸವಟುರು ಜಾಮದಗ್ನ್ಯ ರಘೂದ್ವಹೌ ವಾಸಿಷ್ಠ ಯಾದವೌ ಕೃಷ್ಣ ವಾತ್ರೇಯೋ ಬುದ್ಧಕಲ್ಕಿನೌ. ಯಾವುದು? ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ವ್ಯಾಸ ಕೃಷ್ಣ ದತ್ತಾತ್ರೇಯ ಬುದ್ಧ ಕಲ್ಕಿ. 99 ಆಯ್ತು. ಆಮೇಲೆ ಶಿಂಶುಮಾರ. ಈ ರೀತಿ 100 ಕಲೆಗಳು, 100 ಭಗವದ್ ರೂಪಗಳು, ದೇವರ ಬೇರೆ ಬೇರೆ ರೂಪಗಳು. ಇವುಗಳನ್ನು ಕಲಶದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡಬೇಕು. ಓಂಕಾರದ 8 ಅಕ್ಷರಗಳು ಅಂತ ಹೇಳಿದರು. ಅಹಮೇಕೋಖಿಲ ಗುಣೋವಾಚಕಃ ಪ್ರಣವೋ ಮಮ ಅಕಾರಾದ್ಯತಿ ಶಾಂತಾಂತಃ ಸೋಯಮಷ್ಟಾಕ್ಷರೋ ಮತಃ ದ್ವಿರಷ್ಟ ಪಂಚಕ ಚತುಷ್ಪಂಚೇತ್ಯೇವಾಷ್ಟವರ್ಗಗಾಃ ಅಂತ ಇದರ ಕ್ಲಾಸಿಫಿಕೇಶನ್. ಏನು? 16 ಸ್ವರಾಕ್ಷರಗಳದ್ದು ಒಂದು ಗುಂಪು. ಕವರ್ಗದಿಂದ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ 5 ವರ್ಗಕ್ಕೆ 5 ಅಕ್ಷರಗಳ 5 ಗುಂಪು. ಆಮೇಲೆ ಯರಲವ ಈ 4 ಅಕ್ಷರಗಳಿಗೆ ಒಂದು ಗುಂಪು. ಶ ಸಾಹಳ ಈ 5 ಅಕ್ಷರಗಳದ್ದು ಒಂದು ಗುಂಪು. ಹೀಗೆ 50 ಅಕ್ಷರಗಳು 8 ಗುಂಪು. 51ನೇ ಅಕ್ಷರ ಕ್ಷಕಾರ. ಓಂಕಾರದ ಮೊದಲನೇ ಅಕ್ಷರ ಅಕಾರ. ಅಕಾರದಲ್ಲಿ ಬರುವ ಭಗವದ್ ರೂಪಗಳು: ಅಜ, ಆನಂದ, ಇಂದ್ರ, ಈಶ, ಉಗ್ರ, ಊರ್ಜ, ಋತಂಭರ, ಋಘ, ಲೃಷ, ಲೃಜೀ, ಏಕಾತ್ಮ, ಐರ, ಓಜಭೃತ್, ಔರಸಃ, ಅಂತಃ, ಅರ್ಧಗರ್ಭ ಅಂತ. ಈ 16 ರೂಪಗಳು ಮೊದಲನೇ ಅಕ್ಷರಕ್ಕೆ. ಉಕಾರಕ್ಕೆ ಕಪಿಲ, ಖಪತಿ, ಗರುಡಾಸನ, ಘರ್ಮ, ಞಸಾರ. ಕ ಖ ಗ ಘ ङ 5 ಅಕ್ಷರಗಳಿಗೆ 5 ರೂಪ. ಆಮೇಲೆ ಮೂರನೇ ಅಕ್ಷರ ಮಕಾರಕ್ಕೆ ಚವರ್ಗದ್ದು ಚ ಛ ಜ ಝ ನ್ಯಾಗೆ ಚಾರ್ವಂಗ, ಛಂದೋಗಮ್ಯ, ಜನಾರ್ದನ, ಝಾಟಿತಾರಿಹಿ, ನ್ಯಮಃ ಅಂತ. ನಾಲ್ಕನೆಯದು ನಾದ. ನಾದಕ್ಕೆ ಟವರ್ಗ ಟಂಕಿ, ಠಕಲ, ಡರಕ, ಢರಿ, ಣಾತ್ಮ. ಬಿಂದು 5ನೇ ಅಕ್ಷರ, ಅದಕ್ಕೆ ತವರ್ಗ ತಾರಹ, ಥಬಹ, ದಂಡಿ, ಧನ್ವಿ, ನಮ್ಯಃ. 6ನೇ ಅಕ್ಷರ ಕಲ, ಅದಕ್ಕೆ ಪವರ್ಗ ಪರಹ, ಫಲಿ, ಬಲಿ, ಭಗಃ, ಮನುಹು. ಆಮೇಲೆ ಶಾಂತ, ಅದಕ್ಕೆ ಯರಲವ ಯಜ್ಞಃ, ರಾಮಃ, ಲಕ್ಷ್ಮೀಪತಿ, ವರಹ. ಕೊನೆಯ ಅಕ್ಷರ ಅತಿಶಾಂತ ಶ ಶ ಸಾಹ ಳ. ಶಾಂತವಿತ್ ಷಡ್ಗುಣಃ ಸಾರಾತ್ಮ ಹಂಸಃ ಳಾಳುಕಃ ಅಂತ. ಕ್ಷಕಾರಕ್ಕೆ ನರಸಿಂಹದೇವರು. ಹೀಗೆ ಏಕಪಂಚಾಶದ್ ವರ್ಣಾನಾಂ. ನಾವು ಶ್ಲೋಕ ಹೇಳ್ತಾ ಬಾರಿ ಸುಲಭದಲ್ಲಿ ಹೇಳ್ಬಿಡ್ತೀವಿ, ಏಕಪಂಚಾಶದ್ ವರ್ಣಾನಾಂ ಚತುರ್ವಿಂಶತಿ ಮೂರ್ತದಃ ಅಂತ. ಆದರೆ ಏಕಪಂಚಾಶದ್ ವರ್ಣಗಳು ಅಂತ ಹೇಳಿದರೆ 51 ಅಕ್ಷರಗಳು, ಆ 51 ಭಗವದ್ ರೂಪಗಳು. ಆ ಭಗವದ್ ರೂಪಗಳಿಗೆ ಮತ್ತೆ ಬೇರೆ ಧ್ಯಾನ ಎಲ್ಲ ಇದೆ, ಅದಷ್ಟು ಚಿಂತನೆಗೆ ಬರಬೇಕು. ಆಮೇಲೆ ಕೇಶವಾದಿ 24 ಮೂರ್ತಿಗಳು. ಅಲ್ಲಿ ಮತ್ತೆ ಆಯುಧಗಳ ಭೇದಗಳು, ಧ್ಯಾನ ಮೂರ್ತಿಗಳು ಭೇದ ಮತ್ತೆ ಬೇರೆ ಇದೆ. ಆಮೇಲೆ ಆತ್ಮ, ಅಂತರಾತ್ಮ, ಪರಮಾತ್ಮ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಿಶ್ವ ಪ್ರಾಜ್ಞ, ವಿಶ್ವ ತೈಜಸ, ಪ್ರಾಜ್ಞ, ತುರೀಯ. ಆಮೇಲೆ ಅವತಾರಗಳು, ಅದು ಮತ್ಸ್ಯ, ಕೂರ್ಮ, ವರಾಹ, ಜೊತೆಗೆ ವ್ಯಾಸ ಮತ್ತೆ ದತ್ತಾತ್ರೇಯ, ಕೊನೆಯಲ್ಲಿ ಶಿಂಶುಮಾರ. ಹೀಗೆ ಈ 100 ರೂಪಗಳನ್ನು, 100 ಕಲೆ
ಅಂತ ಹೇಳಿ ಉಪಾಸನೆ ಮಾಡಬೇಕು. ಇದು ವೈಷ್ಣವಾಗಮಗಳು ಹೇಳುವ ಕಲೆ ಆಯಿತು. ಇನ್ನು ಶೈವಾಗಮಗಳು ಓಂಕಾರಕ್ಕೆ, ಪ್ರಣವಕ್ಕೆ 5 ಅಕ್ಷರಗಳು ಅಂತ ರೆಕಗ್ನೈಸ್ ಮಾಡ್ತಾರೆ. ಅಕಾರ, ಉಕಾರ, ಮಕಾರ, ಬಿಂದು ಮತ್ತೆ ನಾದ, ಈ 5 ಅಕ್ಷರಗಳು. ಕಲೆಗಳನ್ನು ಹೇಳಬೇಕಾದ್ರೆ ಅಕಾರ, ಉಕಾರ, ಮಕಾರಕ್ಕೆ ಅದನ್ನ ಒಂದು ಭೇದ ಅಂತ ಹೇಳಿ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ 38 ಕಲೆಗಳನ್ನು ಫಸ್ಟ್ ಹೇಳ್ತಾರೆ. ಆಮೇಲೆ ಇನ್ನೊಂದು ಸಮಷ್ಟಿಯಾಗಿ ಅಕಾರ, ಉಕಾರ, ಮಕಾರ, ಬಿಂದು, ನಾದ 50 ಅಕ್ಷರಗಳನ್ನು ತಗೊಂಡು ಅದಕ್ಕೆ ಮತ್ತೆ 10 ಕಲೆಗಳನ್ನು ಹೇಳ್ತಾರೆ. ಒಟ್ಟು 88. ಆಮೇಲೆ ಕ್ಷಕಾರದ್ದು ಒಂದು ಕಲೆ ಮತ್ತೆ 5 ಗುಪ್ತ ಕಲೆಗಳು, ಒಟ್ಟು 94 ಕಲೆಗಳನ್ನು ಹೇಳ್ತಾರೆ. ಅದರಲ್ಲಿ ಮೊದಲ ಕ್ಲಾಸಿಫಿಕೇಶನ್ 3 ಅಕ್ಷರದ್ದು ಅ, ಉ, ಮ. ಅದರದ್ದು ಯಾವ ರೀತಿ ಮಾಡ್ತಾರೆ? ಅಮೃತ ಮಾನದ ಪೂಷಾ ತುಷ್ಟಿಫ್ ಪುಷ್ಟಿರತಿರಧೃತಿ ಶಶಿನಿ ಚಂದ್ರಿಕಾ ಕಾಂತಿರ ಜ್ಯೋತ್ಸ್ನಾ ಶ್ರೀಫ್ ಪ್ರೀತಿರಂಗದ ಪೂರ್ಣಾಮೃತ ಕಾಮದಾಗಿನ್ಯ ಸ್ವರಜಾ ಕಲಾಹ ಅಂತ. ಅಕಾರದ 16 ಅಕ್ಷರಗಳುಳ್ಳ, ಅಂದರೆ ಸ್ವರಾಕ್ಷರಗಳು, ಅ, ಆ, ಇ ಅಂತ ನಾವು ಹೇಳ್ತೀವಿ ಸ್ವರಾಕ್ಷರಗಳು. ಅದರ 16 ಸ್ವರಾಕ್ಷರಗಳಿಗೆ 16 ಕಲೆಗಳು, ಅಮೃತ, ಮಾನದ, ಪೂಷಾ ಅಂತ ಹೇಳಿ. ಇದಕ್ಕೆ ಸ್ಥಿತಿ ಶಕ್ತಿ ಉಳ್ಳಂತಹ ಕಲೆಗಳಿವು. ಇವು ಕಾಮದ, ಅಂದ್ರೆ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿ ಉಳ್ಳಂತಹ ಅಕ್ಷರಗಳು, ಅಂದ್ರೆ ಕಲೆಗಳು. ಇದಕ್ಕೆ ಸೋಮ ಕಲೆ ಅಂತ. ಸೋಮ ಅಂದ್ರೆ ಚಂದ್ರ ಅಂತ. ಚಂದ್ರನಿಗೆ ಹೇಗೆ 16 ಕಲೆ, ಪಾಡ್ಯಕ್ಕೆ ಒಂದು ಕಲೆ, ಬಿದಿಗೆಗೆ ಒಂದು ರೀತಿ, ತದಿಗೆಗೆ, ಹೀಗೆ ಹುಣ್ಣಿಮೆಯವರೆಗೆ 15 ಪ್ಲಸ್ ಅಮಾವಾಸ್ಯೆಗೆ ಏನು ಇಲ್ಲದೆ ಇರುವಂತಹದ್ದು ಒಂದು ಕಲೆ, ಒಟ್ಟು 16 ಕಲೆ ಹೇಗೆ ಚಂದ್ರನಿಗೋ ಹಾಗೆ ಈ ರೀತಿ ಈ ಸ್ವರಾಕ್ಷರಗಳಿಗೆ ಕೂಡ 16 ಅಕ್ಷರಗಳು, 16 ಕಲೆಗಳು. ಆಮೇಲೆ 12 ಸೌರ ಕಲೆಗಳು, ಸೂರ್ಯನ 12. ಯಾವುದು ಈ 12 ಅಕ್ಷರಗಳು? ಕಕಾರ ಮತ್ತೆ ಭಕಾರ, ಖಕಾರ, ಬಕಾರ, ಹೀಗೆ ಕಕಾರದಿಂದ ಹಿಡಿದು ಠಕಾರದವರೆಗೆ. ಆಮೇಲೆ ಭಕಾರದಿಂದ ವಿಲೋಮದಿಂದ 12 ಅಕ್ಷರ ಡಕಾರದವರೆಗೆ. ಕ, ಭ, ಖ, ಬ, ಘ, ಫ, ಘ, ಪ, ಈ ರೀತಿ ಅನುಲೋಮ ವಿಲೋಮ ಒಂದೊಂದು ಅಕ್ಷರ, ಒಟ್ಟು 12 ಜೋಡಿ, 12 ಕಲೆಗಳು. ಹೇಗೆ ಸೂರ್ಯನ ಮೂಮೆಂಟ್ 12 ರಾಶಿಯಲ್ಲಿ ಇರುತ್ತೋ ಅದೇ ರೀತಿ 12 ಸೂರ್ಯನ ಕಲೆಗಳು. ಇದು ವಸುಪ್ರದ, ಅಂದರೆ ಸಂಪತ್ತನ್ನು ಕೊಡುವಂತಹ ಶಕ್ತಿಯುಳ್ಳಂತಹ ಕಲೆಗಳು. ಸೃಷ್ಟಿ ಇದರ ಕೆಪಾಬಿಲಿಟಿ. ಆಮೇಲೆ 3ನೇದು ಅಗ್ನಿ ಕಲೆ, ಸಂಹಾರ ಕಲೆ. ಧರ್ಮಪ್ರದ, ಧರ್ಮ ಕೊಡುವಂತಹದ್ದು. ಧೂಮ್ರಾರ್ಚಿರೂಷ್ಮ ಜ್ವಲಿನಿ ಜ್ವಾಲಿನಿ ವಿಸ್ಫುಲಿಂಗಿನಿ ಸುಶ್ರೀ ಸ್ವರೂಪ ಕಪಿಲ ಹವ್ಯ ಕವ್ಯ ವಹೇತಿ ಚ. ಯಾರಾಲಾವ, ಒಟ್ಟು 10 ಅಕ್ಷರಗಳು, ಯಾರಾಲಾವ, ಶಶ, ಸಹ, ಲಕ್ಷ, ಹೀಗೆ ಅಗ್ನಿಯ 10 ಕಲೆಗಳು. ಇದಷ್ಟು ಸೇರಿ 38 ಕಲೆಗಳಾಯ್ತು. ಇನ್ನು 2ನೇ ಕ್ಲಾಸಿಫಿಕೇಶನ್, ಒಂದೊಂದೇ ಅಕ್ಷರಕ್ಕೆ ಒಂದೊಂದು ಕಲೆಗಳು. ಅಕಾರಕ್ಕೆ, ಆಕಾರಕ್ಕೆ, ಇಕಾರಕ್ಕೆ, ಈಕಾರಕ್ಕೆ, ಹೀಗೆ 50 ಕಲೆಗಳು. ಈ ರೀತಿಯಾಗಿ ಶೈವಾಗಮಗಳು ಬೇರೆ ರೀತಿಯ ಕ್ಲಾಸಿಫಿಕೇಶನ್ ಮಾಡಿ ನಮಗೆ 94 ಕಲೆಗಳನ್ನ ಉಪಾಸನೆಗೆ ಕೊಡ್ತಾರೆ. ಈ ಎಲ್ಲ ಕಲಾ ದೇವತೆಗಳಿಗೆ ಧ್ಯಾನ ಇದೆ, ಆಯುಧಗಳ ಚಿಂತನೆ ಇದೆ. ಆ ರೀತಿ ಅದನ್ನ ಚಿಂತನೆ ಮಾಡಿ ಆ ದೇವತೆಗಳನ್ನ ಕಲಶಕ್ಕೆ ಆವಾಹನೆ ಮಾಡಿ ಕಲಶದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ ಮತ್ತೆ ದೇವರಿಗೆ ಅಭಿಷೇಕ ಮಾಡೋದು. ಸೊ ಇದಿಷ್ಟು ಕಲೆಗಳ ಕಾನ್ಸೆಪ್ಟ್. ಇನ್ನು ನಾವು ಪ್ರಯೋಗ ನೋಡಬೇಕು, ಹೇಗೆ ಕಲಶ ಪೂಜೆ ಮಾಡಬೇಕಾದ್ರೆ ಯಾವ ರೀತಿ, ಅದಕ್ಕೆ ಬರುವ ಮಂತ್ರಗಳ ಅರ್ಥ, ಇದನ್ನು ನೋಡಬೇಕು.